ಮುಖ್ಯವಾಗಿ ಹೋರಾಟ ನಡೀತಾ ಇದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಹೋರಾಟ, ಖರ್ಗೆ ಅವರು ಕೈಗಳಿಗೆ ಬೇಡಿಯನ್ನು ಹಾಕಿ ಅದರ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ವಿದ್ಯಾರ್ಥಿಗಳ ಕೈಗೆ ನೀವು ಏನು ಅರೆಸ್ಟ್ ಮಾಡ್ತಾ ಇದ್ರೆ ಅದೇ ರೀತಿಯಾಗಿ ನಮ್ಮನ್ನು ಅರೆಸ್ಟ್ ಮಾಡಿ ಅನ್ನುವಂತಹ ರೀತಿಯಲ್ಲಿ ಈ ಹೋರಾಟಗಳು. ಇದಕ್ಕೆ ಪ್ರಧಾನಮಂತ್ರಿಯವರ ಕಡೆಯಿಂದ ಬಂದಿರುವಂತಹ ಉತ್ತರ, ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಉತ್ತರ, ಆ ವರದಿಯನ್ನು ತೋರಿಸ್ತೀವಿ. Modi ji has not even apologized, and he should stop this nonsense of police people thrashing students. हमारे जो स्टूडेंट्स पेपर लीक और नीट एग्जामिनेशन के बारे में जो आवाज उठा रहे हैं, उनके ऊपर लाठीचार्ज किए। हमारे देश के बच्चे हैं, हमारे देश का भविष्य है, इनके साथ इस तरह का बर्ताव करना सही नहीं है। ನಿನ್ನೆ ಕಾಕ್ರೋಚ್ ಜನತಾ ಪಾರ್ಟಿ, ಇಂದು ಕಾಂಗ್ರೆಸ್. ದೆಹಲಿಯಲ್ಲೀಗ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಕಾಂಗ್ರೆಸ್ ರಣಕಹಳೆ ಮೊಳಗಿಸುತ್ತಿದೆ. ಸಂಸತ್ ಕಲಾಪದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಸಭೆ ಸೇರಿದ್ದ ನಾಯಕರು ಅಲ್ಲಿಂದ ನೇರವಾಗಿ ಪ್ರಧಾನಿ ಮೋದಿ ಮನೆಯವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸುತ್ತಾ ಬಂದು ಮೋದಿ ಮನೆ ಮುಂದೆ ಧರಣಿ ಕುಳಿತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಆರಂಭವಾಗಿದೆ. ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಮನೆ ಮುಂದೆ ಧರಣಿ ಕುಳಿತಿದ್ದು ಪ್ರಿಯಾಂಕಾ ಗಾಂಧಿ, ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಸೇರಿದಂತೆ ದೇಶದ ಎಲ್ಲಾ ಕಡೆಗಳಿಂದಲೂ ಬಂದಿದ್ದ ಕಾಂಗ್ರೆಸ್ ನಾಯಕರು ಕೈಜೋಡಿಸಿದ್ದಾರೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಪ್ರತಿಭಟನಾ ನಿರತ ಕಾಂಗ್ರೆಸ್ಸಿಗರು ಪ್ರಧಾನಿ ಮೋದಿ ನಿನ್ನೆ ನಡೆದ ಲಾಠಿ ಚಾರ್ಜ್ ಬಗ್ಗೆ ಯುವಜನತೆಯ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಾರೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾಯಿತು. ಈಗ ನಮ್ಮನ್ನೂ ಅರೆಸ್ಟ್ ಮಾಡಿ ಎಂಬ ಆಗ್ರಹ ಕೇಳಿಬಂತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯಸಭಾ ಸದಸ್ಯ ಪವನ್ ಖೇರಾ ಕೈಗಳಿಗೆ ಬೇಡಿ ಹಾಕ್ಕೊಂಡು ನಮ್ಮನ್ನೂ ಅರೆಸ್ಟ್ ಮಾಡಿ ಎಂದು ಘೋಷಣೆ ಕೂಗಿದ್ರು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಸದನದಲ್ಲಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಉತ್ತರ ಕೊಡಬೇಕು. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಪ್ರಹಾರದ ತನಿಖೆ ಆಗಬೇಕು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಚಿಕಿತ್ಸೆ, ಶಿಕ್ಷಣಕ್ಕೆ ಪರಿಹಾರ ಕೊಡಬೇಕು. ಹಾಗೆ ನೀಟ್ ಅಕ್ರಮದ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕೆಂದು ಕಾಂಗ್ರೆಸ್ ಆಗ್ರಹಿಸಿದೆ. प्रधानमंत्री चुप्पी तोड़े। सर, आपको लगता है कि प्रधानमंत्री चुप्पी तोड़े, हटाने की कोशिश की जा रही है? प्रधानमंत्री चुप्पी तोड़े, गृह मंत्री बयान दे, प्रधानमंत्री चुप्पी तोड़े। ವಿದ್ಯಾರ್ಥಿಗಳಿಗಾಗಿ ದೆಹಲಿಗೆ ಬನ್ನಿ, ಹೋರಾಟಕ್ಕೆ ಕರೆ ಕೊಟ್ಟ ರಾಹುಲ್ ಗಾಂಧಿ. ಇನ್ನೂ ಪ್ರತಿಭಟನೆ ಮಾಡುತ್ತಲೇ ದೇಶದುದ್ದಕ್ಕೂ ಅತಿ ದೊಡ್ಡ ಹೋರಾಟಕ್ಕೆ ರಾಹುಲ್ ಗಾಂಧಿ ಕರೆ ಕೊಟ್ಟರು. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಇಡೀ ಭಾರತೀಯರ ಮೇಲಿನ ಹಲ್ಲೆಯಾಗಿದೆ. ಉತ್ತರ ಕೊಡದೆ ಬಚಾವಾಗಬಹುದು ಎಂದು ಮೋದಿ ತಿಳಿದಿದ್ದಾರೆ. ಅದು ಸಾಧ್ಯವಿಲ್ಲ. ಈಗಂತೂ ಬಚಾವಾಗಲು ಸಾಧ್ಯವೇ ಇಲ್ಲ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವುದಕ್ಕೆ ಎಲ್ಲ ಭಾರತೀಯರು ದೆಹಲಿಗೆ ಬನ್ನಿ. ಪ್ರಧಾನಿ ಮನೆ ಮುಂದೆ ಮಾಡುವ ಧರಣಿಗೆ ಎಲ್ಲರೂ ಬನ್ನಿ. ವಿದ್ಯಾರ್ಥಿಗಳ ಕೂಗಿಗೆ ದನಿಗೂಡಿಸೋಣ ಎಂದು ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನಾ ಸ್ಥಳಕ್ಕೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಬಂದು ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ್ರು. ರಾಹುಲ್ ಗಾಂಧಿ ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಂಡ್ರು. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚೆ ಮಾಡಿ ನಂತರ ಕೇಂದ್ರ ಸರ್ಕಾರದ ನಿರ್ಧಾರ ಹೇಳುವುದಾಗಿ ಹೋಗಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಪೊಲೀಸ್ ವಶಕ್ಕೆ. ಪ್ರಧಾನಿ ಮನೆ ಮುಂದೆ ಕೈ ನಾಯಕರ ಹೈಡ್ರಾಮಾ. ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದ್ದ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಧರಣಿ ಕುಳಿತಿದ್ದ ಎಲ್ಲರನ್ನೂ ಪ್ರಧಾನಿ ಮನೆಯಿಂದ ತೆರವುಗೊಳಿಸಲಾಯಿತು. ಬಲವಂತವಾಗಿ ವಶಕ್ಕೆ ಪಡೆದ ದೆಹಲಿ ಪೊಲೀಸರು ಅಹೋರಾತ್ರಿ ಧರಣಿಗೆ ಕರೆ ಕೊಟ್ಟಿದ್ದವರಿಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಸಂದೇಶ ಹೊತ್ತು ಹೋಗಿದ್ದ ಸಚಿವ ಜಿತೇಂದ್ರ ಸಿಂಗ್ ರಾಹುಲ್ ಗಾಂಧಿ ವಿರುದ್ಧವೇ ಹರಿಹಾಯ್ದರು. ಸದನದಲ್ಲಿ ಚರ್ಚೆಗಷ್ಟೇ ಕೇಳಿದ್ದ ರಾಹುಲ್ ಗಾಂಧಿ ಇದೀಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಎಂಬ ಹೊಸ ವರಸೆ ತೆಗೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. और हम ये सोच करके गए थे हम बड़ी विनम्रता से अपनी बात रखेंगे, तर्क रखेंगे,
कि सरकार से अगर चर्चा कर ली जाए बैठ करके तो ज़्यादा बेहतर है। बहरहाल वहाँ पहुँचने पर हमें श्री राहुल गांधी जी ने ये आग्रह किया कि यदि सरकार संसद में चर्चा के लिए तैयार हो जाती है नीट और उसके साथ संबंधित शिक्षा संबंधित विषयों को लेकर के, तो वो तुरंत अपना धरना समाप्त कर देंगे। मैंने ये बात उनसे एक मरतबा नहीं 2-3 बार पूछी। उसके उपरांत मेरे हमरा केंद्रीय गृह सचिव थे, उन्होंने भी पूछा कि विल यू इमीडिएटली एंड दिस धरना इफ यू गेट एश्योरेंस। बोले हाँ। ಸಂಸತ್ನೊಳಗೆ ಕಾಂಗ್ರೆಸ್ ನಾಯಕರ ಮಾತಿಗೆ ಬ್ರೇಕ್. ಮೈಕ್ ಆಫ್ ಸಂಸ್ಕೃತಿ ಮತ್ತೆ ಶುರು ಎಂದ ಖರ್ಗೆ. ಇನ್ನು ಬೆಳಗ್ಗೆ 2 ಸದನಗಳಲ್ಲಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷದ ನಾಯಕರು ಕಾಕ್ರೋಚ್ ಪಕ್ಷದ ಹೋರಾಟ ಮತ್ತು ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿದ್ರು. ಆದರೆ 2 ಸದನದಲ್ಲೂ ಅವಕಾಶ ಕೊಡಲಿಲ್ಲ. ಸದನದ ಒಳಗೆ ಕೂಗಾಟ ಜೋರಾಗ್ತಿದ್ದಂತೆ ಅಧಿವೇಶನವನ್ನ ನಾಳೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಎದ್ದು ನಿಂತು ನೀಟ್ ಅನ್ನುತ್ತಲೇ ಕಲಾಪ ಮುಂದೂಡಲಾಯಿತು. ಮೈಕ್ಗಳನ್ನು ಆಫ್ ಮಾಡಿದ್ದಾರೆ ಅನ್ನೋದು ಖರ್ಗೆ ಆರೋಪ. असॉल्ट हुए हैं और लाठीचार्ज हुआ है और टीयर गैसेस छोड़े हैं और सभी स्टूडेंट्स को उनको मारपीट करके बहुत से लोग हॉस्पिटल में भी है। आवाज़ उठाने के लिए, बात रखने के लिए समय भी पूछा था और हमने उठ के बात करने के लिए तैयार हो गए, लेकिन माइक ऑफ हो गया, बंद हो गया। ये डेमोक्रेसी है। ಒಂದು ಕಡೆ ಹೀಗೆ ಕಾಂಗ್ರೆಸ್ ನಾಯಕರು ಹೋರಾಟ ನಡೆಸುತ್ತಿದ್ದರೆ ಮತ್ತೊಂದೆಡೆ ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಕ್ಷದ ಸದಸ್ಯರ ಪ್ರತಿಭಟನೆ ನಿಂತಿಲ್ಲ. ಜಂತರ್ ಮಂತರ್ನಲ್ಲೇ ಕಾಕ್ರೋಚ್ ಪಕ್ಷದ ಕಾರ್ಯಕರ್ತರು ಹೋರಾಟ ಮುಂದುವರೆಸಿದ್ದಾರೆ. ಮಾತುಕತೆಗೆ ಕೇಂದ್ರ ಸರ್ಕಾರವೇ ನಮ್ಮ ಬಳಿ ಬರಬೇಕೆಂದು ಆಗ್ರಹಿಸಿದ್ದಾರೆ. हमारी जो डिमांड्स है वो पहले से वही है. धर्मेंद्र प्रधान का रेजिग्नेशन, 1 crore compensation to the families of the victims and immediate release of Sonam Wangchuk. And to all the protesters, I want to say that it's a long battle, but we are going to fight this battle, and not just going to fight, we are going to win this battle. If the government wants to have talks again, they have to come to Jantar Mantar. We won't be going to them now. ಇನ್ನು ನಿನ್ನೆ ನಡೆದ ಸಂಸತ್ ಚಲೋ ರ್ಯಾಲಿಯಲ್ಲಿ 150ಕ್ಕೂ ಹೆಚ್ಚು ಜನರನ್ನ ದೆಹಲಿ ಪೊಲೀಸರು ಬಂಧಿಸಿದ್ರು. ಇದರಲ್ಲಿ 17 ಸಿಜೆಪಿ ಸದಸ್ಯರಿಗೆ ಇವತ್ತು ದೆಹಲಿ ಮಾಜಿ ಸಿಎಂ ಎಎಪಿ ನಾಯಕ ಅರವಿಂದ್ ಕೇಜ್ರಿವಾಲ್ ಜಾಮೀನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಖುದ್ದು ಕೋರ್ಟ್ಗೆ ಬಂದು ಜಾಮೀನಿಗೆ ಶ್ಯೂರಿಟಿ ಕೊಟ್ಟು ರಿಲೀಸ್ ಮಾಡಿಸಿದ್ದಾರೆ ಕೇಜ್ರಿವಾಲ್. ಹೀಗೆ ದೆಹಲಿಯಲ್ಲಿ ಒಂದೆಡೆ ಸಿಜೆಪಿ, ಮತ್ತೊಂದೆಡೆ ಕಾಂಗ್ರೆಸ್ನವರಿಂದ ಹೋರಾಟಗಳು ನಡೆಯುತ್ತಿದ್ದು, ಇದನ್ನು ಕೇಂದ್ರ ಸರ್ಕಾರ ಹೇಗೆ ನಿಭಾಯಿಸುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆಯಲ್ಲಿ ಹೋರಾಟ ನಡೀತಾ ಇದೆ. ವೇಗೇಂದ್ರ ಮತ್ತೆ ಸ್ವಾಗತ. ಈಗಾಗಲೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಕಾದು ಕುಳಿತಿದ್ದಾರೆ. ಸರ್ಕಾರ ಅಂದರೆ ಹೊಸ ಮುಖ್ಯಮಂತ್ರಿಯವರು ಬಂದು ಆಲ್ಮೋಸ್ಟ್ 50 ದಿವಸ ಆಗೋಯ್ತು, ಇನ್ನೂ ಕೂಡ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ. ಏನು ಕತೆ ನಮ್ಮದು ಅನ್ನುವಂಥದ್ದು ಅವ್ರಿಗಿರುವಂತಹ ಸಹಜವಾದಂತಹ ಕುತೂಹಲ, ಅವ್ರಿಗಿರುವಂತಹ ಕಾಯುವಿಕೆ ಇದ್ದೇ ಇದೆ. ಆದರೆ ದೆಹಲಿಗೆ ಅಂತೇಳಿ ಇದೇ ಕೆಲಸಕ್ಕಾಗಿ ಶಿವಕುಮಾರ್ ಅವರು ಹೋಗಿದ್ದಾರೆ, ಸಿದ್ದರಾಮಯ್ಯನವರು ಹೋಗಿದ್ದಾರೆ, ಬಿ ಕೆ ಹರಿಪ್ರಸಾದ್ ಅವರು ಹೋಗಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮಾತ್ರ ಇನ್ನಷ್ಟು ಕಗ್ಗಂಟಾಗಿ ಉಳಿದಿದೆ. ಅದಕ್ಕೆ ಮುಹೂರ್ತ ಕೂಡಿ ಬರ್ತಾ ಇಲ್ಲ, ಕಾಲ ಕೂಡಿ ಬರ್ತಾ ಇಲ್ಲ. ಯಾವಾಗ ಸಭೆ ನಡೆಸೋದು ಅನ್ನೋದಕ್ಕೆ ಕಾಲ ಕೂಡಿ ಬರ್ತಾ ಇಲ್ಲ. ಮೊನ್ನೆ ಅಷ್ಟೇ ಹೋಗಿದ್ರು, ದೆಹಲಿಗೆ ಹೋಗಿದ್ರು. ಆವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುರ್ತು ಕಾರಣಕ್ಕಾಗಿ ಬೆಂಗಳೂರಿಗೆ ವಾಪಸ್ ಆದರು. ಇವತ್ತು ಪ್ರಧಾನಿ ನಿವಾಸದ ಬಳಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲೆಲ್ಲ ಹೋರಾಟ ನಿರತರಿದ್ದರು, ಎಲ್ಲ ಧರಣಿ ಕುಳಿತಿದ್ರು. ಹಾಗಾಗಿ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವು ನಾಯಕರನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಸೇರಿದಂತೆ ಎಲ್ಲ ನಾಯಕರುಗಳನ್ನು ಅಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡಿದರು. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು. ಹೀಗಾಗಿ ಇವತ್ತು ಮಧ್ಯಾಹ್ನ ಏನೋ ಒಂದು ಸಭೆ ನಿಗದಿಯಾಗಿತ್ತು, ಆ ಸಭೆ ಸೇರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಕೈ ನಾಯಕರ ಹೋರಾಟದಿಂದಾಗಿ ಇನ್ನೂ ಕೂಡ ಸಂಪುಟ ವಿಸ್ತರಣೆಯ ಸಭೆ ನಡೆದೇ ಇಲ್ಲ. ದೆಹಲಿಯಲ್ಲಿ ಇವಾಗ
ನಿನ್ನೆಯ ಲಾಠಿ ಚಾರ್ಜ್, ಅದರ ಮುಂದುವರಿದ ಭಾಗವಾಗಿ ಇವತ್ತು ಕಾಂಗ್ರೆಸ್ ಅವರು ನಡೆಸ್ತಾ ಇರುವಂತಹ ಹೋರಾಟ, ಅದಕ್ಕೆ ಬಿಜೆಪಿ ಅವರು ಕೊಡ್ತಿರುವಂತಹ ಕೌಂಟರ್, ಇವುಗಳಲ್ಲೇ ಅವರು ಬ್ಯುಸಿ ಆಗಿದ್ದಾರೆ. ಬಹುತೇಕ ಅವರ ಎಲ್ಲ ನೀತಿ ನಿರ್ಧಾರಗಳೆಲ್ಲವೂ ಕೂಡ ಇದರ ಸುತ್ತಲೇ ನಡೀತಾ ಇದ್ದಾವೆ. ಇವತ್ತು ರಾತ್ರಿ ಸಂಪುಟ ವಿಸ್ತರಣೆಯ ಸಭೆ ನಡೆಯುವಂಥದ್ದು ಕೂಡ ಅನುಮಾನ ಆಗಿದೆ. ಯಾಕಂದ್ರೆ ಎಷ್ಟೊತ್ತಿಗೆ ಈಗಾಗಲೇ ಪೊಲೀಸರ ವಶದಲ್ಲಿರುವಂತಹ ರಾಹುಲ್ ಗಾಂಧಿ ಎಷ್ಟೊತ್ತಿಗೆ ವಾಪಸ್ ಆಗ್ತಾರೆ, ಎಷ್ಟೊತ್ತಿಗೆ ಇವರಿಗೆಲ್ಲ ಸಭೆ ಸೇರೋದಕ್ಕೆ ಸಾಧ್ಯ ಆಗುತ್ತೆ, ಇವೆಲ್ಲವೂ ಕೂಡ ಇನ್ನು ಹಾಗೆಯೇ ಬಾಕಿ ಉಳಿದಿದೆ. ಇವತ್ತು ಅಲ್ಲಿ ನಡೀತಾ ಇರುವಂತಹ ಹೋರಾಟಗಳ ಸ್ವರೂಪವನ್ನು ನೋಡ್ತಾ ಇದ್ದಾಗ ಅವರ ಪ್ರಯಾರಿಟಿ ನಾಳೆ ಮತ್ತೆ ಹೋರಾಟವನ್ನು ಹೆಂಗೆ ಮುಂದುವರಿಸುವುದು ಅನ್ನೋದ್ರ ಕಡೆಗೆ ಇದ್ದಂಗಿದೆಯೇ ಹೊರತು ಕರ್ನಾಟಕದಲ್ಲಿ ಸಂಪುಟ ವಿಸ್ತರಣೆಯ ಕಡೆಗೆ ತೀರಾ ಅರ್ಜೆಂಟಲ್ಲಿ ಅವರು ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಕಡಿಮೆ ಇದೆ. ಲಿಸ್ಟ್ ಫೈನಲ್ ಆಗದೇ ಇದ್ದರೆ ಸಂಪುಟ ವಿಸ್ತರಣೆ ಇನ್ನಷ್ಟು ವಿಳಂಬ ಆಗ್ಬೋದು. ಬಹುತೇಕ ನಾಳೆನೇ ಪ್ರಮಾಣ ವಚನ ಸ್ವೀಕರಿಸಬೇಕು, ಅದಕ್ಕೆ ಬೇಕಾಗಿ ತಯಾರಿಗಳನ್ನು ಮಾಡಬೇಕು ಅಂತ ಹೇಳಿ ಲೋಕಭವನದ ಜೊತೆಗೂ ಕೂಡ ಮುಖ್ಯಮಂತ್ರಿಯವರ ಕಚೇರಿಯವರು ನಿರಂತರ ಸಂಪರ್ಕದಲ್ಲಿದ್ದರು. ನಾಳೆನೇ ಸಂಪುಟ ವಿಸ್ತರಣೆ ಆಗುತ್ತೆ, ಪ್ರಮಾಣ ವಚನ ಆಗುತ್ತೆ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಆ ಸಂಭವಗಳು ಕಡಿಮೆಯಾಗಿ ಗೋಚರಿಸ್ತದೆ. ಯಾಕಂದರೆ ಇವತ್ತು ರಾತ್ರಿನೇ ಸಂಪುಟ ವಿಸ್ತರಣೆಯ ಬಗ್ಗೆ ತೀರ್ಮಾನಗಳು ಅಂತಿಮವಾಗಿ ಆಗತ್ತಾ, ಇದು ಅನುಮಾನದಿಂದ ಕೂಡಿದೆ. ಇದರ ನಡುವೆ ಮಂತ್ರಿ ಪಟ್ಟಕ್ಕಾಗಿ ಶಾಸಕರು ಕೂಡ ಕಾದು ಕುಳಿತಿದ್ದಾರೆ. ಪಾಪ ಅವ್ರಿಗೆ ಅವರದೇ ಆದಂತಹ ಚಿಂತೆ, ನಾಯಕರಿಗೆ ಅವರ ಚಿಂತೆ ಆದರೆ ಶಾಸಕರಿಗೆ ಅವರ ಚಿಂತೆ ಅಂತೇಳಿ ಆಗೋಗ್ಬಿಟ್ಟಿದೆ ಕಾಂಗ್ರೆಸ್ನಲ್ಲಿ. ಯಾಕಂದರೆ ನಾಯಕರುಗಳು ಅಲ್ಲಿ ರಾಷ್ಟ್ರಮಟ್ಟದ ಹೋರಾಟದ ಕಡೆಗೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದರೆ, ರಾಜ್ಯದಲ್ಲಿ ಕುಳಿತಿರುವಂತಹ ಶಾಸಕರು ನಾವು ಯಾವಾಗ ಮಂತ್ರಿ ಆಗೋದು ಅಂತ ಕಾಯ್ತಾ ಇದ್ರೆ, ಅವರು ಎಷ್ಟು ದಿವಸ ಕಡಿಮೆ ಆಗುತ್ತಾ ಹೋಗುತ್ತೋ, ಎಷ್ಟು ಮುಂದಕ್ಕೆ ಹೋಗುತ್ತೋ ಅಷ್ಟು ದಿವಸಗಳ ಕಾಲ ಇವರ ಅಧಿಕಾರದ ಅವಧಿ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ, ಇನ್ನು ಕೆಲವರು ರಾಜ್ಯದಲ್ಲಿ ಕಾಯ್ತಾ ಇದ್ದಾರೆ. ಕೆಲವರು ದೆಹಲಿಯವರೆಗೂ ಕೂಡ ಹೋಗಿಬಿಟ್ಟಿದ್ದಾರೆ, ಅಲ್ಲಿ ಆಲ್ರೆಡಿ ಮೊಕ್ಕಾಂ ಹೂಡಿದ್ದಾರೆ. ನಾವು ಮಂತ್ರಿಗಳಾಗಲೇಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಂಥವ್ರು ಅಲ್ಲೂ ಕೂಡ ಹೋಗಿದ್ದಾರೆ. ಅವರ ಕ್ಷೇತ್ರದಲ್ಲಿ ಬರ ಇದೆಯೋ ನೆರೆ ಇದೆಯೋ ಅದ್ಯಾವುದು ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೊಂದು ಅಧಿಕಾರ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೋಗಿದ್ದಾರೆ. ಇದರ ನಡುವೆ ದೆಹಲಿಗೆ ಹೋಗಿ ಲಾಬಿ ಕೂಡ ಮಾಡ್ತಾ ಇದ್ದಾರೆ ಹಲವು ಶಾಸಕರು. ದೆಹಲಿಯಲ್ಲೇ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುದ ಹಬ್ಬ. ಹೀಗಾಗಿ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಅವ್ರಿಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ವಿಶ್ ಮಾಡಿ, ಅವರಿಗೆ ಬೊಕ್ಕೆ ಕೊಟ್ಟು, ಅವ್ರಿಗೆ ಒಂದು ಆಶೀರ್ವಾದ ಪಡ್ಕೊಂಡು, ಅವ್ರಿಗೆ ಶುಭ ಕೋರಿ ಬರ್ತಾ ಇದ್ದಾರೆ. ಆ ಮೂಲಕ ನೀವೇನಾದ್ರು ನಿರ್ಧಾರ ಕೈಗೊಳ್ಳುವಾಗ ನಮ್ಮ ಮುಖ್ಯವನ್ನು ಮರಿಬೇಡಿ ಅಂತೇಳಿ ನೆನಪಿಸುವಂತಹ ಕಾರ್ಯವೂ ಕೂಡ ನಡೀತಾ ಇದೆ. ಖರ್ಗೆ ಅವರು ಹುಟ್ಟುಹಬ್ಬದ ನೆಪದಲ್ಲಿ ಮಂತ್ರಿಗಳಿಗಾಗಿ ಒಂದು ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಇವುಗಳ ಆಧಾರದ ಮೇಲೆಲ್ಲ ನಡೆಯೋದಿಲ್ಲ, ತೀರ್ಮಾನಗಳು ಬೇರೆ ಸ್ವರೂಪದಲ್ಲಿ ನಡೆಯುತ್ತವೆ. ಸಂಪುಟ ವಿಸ್ತರಣೆಯ ಬಗ್ಗೆ ದೆಹಲಿಯಲ್ಲಿ ಯಾವಾಗ ಸಭೆ ಅನ್ನುವಂಥದ್ದು ಇನ್ನೂ ಕೂಡ ದೃಢ ಆಗಿಲ್ಲ. ಯಾವಾಗ ಸಭೆ ನಡೆಯುತ್ತೆ ಅನ್ನೋಂಥದ್ದು ಇನ್ನೂ ಕೂಡ ದೃಢಪಟ್ಟಿಲ್ಲ. ಯಾಕಂದರೆ ಯಾವಾಗ ಸಭೆ ನಡೆಯುತ್ತೆ ಅಂತೇಳಿ ಖುದ್ದು ಮುಖ್ಯಮಂತ್ರಿಯವರು ಕೂಡ ಅಲ್ಲಿ ರಾಹುಲ್ ಗಾಂಧಿಯವರ ಪಕ್ಕದಲ್ಲೇ ಕುಳಿತು ಧರಣಿಯಲ್ಲಿ ಕುಳಿತಿದ್ರೆ ಹೊರತು ಅಲ್ಲೇನು ಕೂತ್ಕೊಂಡು ಸಂಪುಟ ವಿಸ್ತರಣೆಯ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಅವರವರ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಾಗಿದೆ. ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಮುಂದೂಡಿಕೆ ಆಗ್ತಾನೆ ಹೋಗ್ತಾ ಇದೆ. ಮೊನ್ನೆನೇ ಆಗಬೇಕಾಗಿತ್ತು, ಸಭೆ ನಡಿಬೇಕಾಗಿತ್ತು, ಅದೆಲ್ಲ ಆಗೋಗಿರ್ತೀರಿ. ಇಷ್ಟೊತ್ತಿಗಾಗಲೇ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಕಾರ್ಯಕ್ರಮವು ಕೂಡ ಮುಗಿದು ಹೋಗಿರ್ತಿತ್ತು. ಆದರೆ ಇವತ್ತು ರಾತ್ರಿನೇ ಸಂಪುಟ ವಿಸ್ತರಣೆಯ ಸಭೆ ನಡೆಯುತ್ತಾ ಅಥವಾ ನಾಳೆ ನಡೆಯುತ್ತಾ ನೋಡಬೇಕಾಗಿದೆ. ದೆಹಲಿಯಲ್ಲಿ ಹೋರಾಟಗಳು ನಡೀತಾ ಇರೋದ್ರಿಂದಾಗಿ ಸಂಪುಟ ವಿಸ್ತರಣೆ ವಿಳಂಬಗೊಳ್ಳುವ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಯಾಕಂದರೆ ಇವತ್ತು ನಾಳೆ ಏನಾದರೂ ಸಭೆ ಆಗಿಲ್ಲ ಅಂತ ಹೇಳಿದರೆ ಮತ್ತೆ ಕನಿಷ್ಠ 1 ವಾರಗಳ ಕಾಲದವರೆಗೂ ಕೂಡ ಅದು ಮುಂದೂಡಿಕೆಯಾಗುವಂಥ ಸಾಧ್ಯತೆಯೂ ಕೂಡ ಇದ್ದೇ ಇರುವಂಥದ್ದು. ಹೀಗಾಗಿನೇ ಕಾಂಗ್ರೆಸ್ ನಾಯಕರುಗಳು ಇದರ ನಡುವೆ ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು. ಜಿಲ್ಲೆ ದೊಡ್ಡದಿದೆ, ಮಾಡೋರೆಲ್ಲ ಎಲ್ಲರೂ ಮಾಡೋದು, ಎಲ್ಲರೂ ಆಸೆ ಇದೆ, ಎಲ್ಲರೂ ಮಾಡೋದ, ತಪ್ಪಂತ ಹೇಳಿಕ್ಕೆ ಆಗೋಲ್ಲ. ಕೊಡ್ತಾರೆ, ಈಗ ಅವಕಾಶ ಇದಲ್ಲ. ಈಗ 1 ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಟ್ಟೆ ಕೊಡ್ತಾರೆ. ಕೊಡ್ತಾರಲ್ಲ, ಈ ಹೊಸ ಇದ್ರೆ ಕೊಡ್ತಾರೆ. ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನು ನನಗೆ ಯಾವ ಮಾಹಿತಿ ಕೊಡೋ ಇಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು ಏನು ಚರ್ಚೆ ಮಾಡ್ತಾರೆ, ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಡಿಸ್ಕಷನ್ ಆಗುತ್ತೆ. ಪಾರ್ಲಿಮೆಂಟ್ ಸೆಷನ್ ಬೇರೆ ನಡೆದಿದೆ. ಅಲ್ಲಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಆಮೇಲೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅದರಲ್ಲಿ ಬ್ಯುಸಿ ಇದ್ದಾರೆ. ಈಗ ಚರ್ಚೆ ಆಗ್ತದೆ. ಬಹುಶಃ ಇವತ್ತು ನಾಳೆ ಅನ್ನಷ್ಟರಲ್ಲಿ ಚರ್ಚೆ ಮುಗಿಬಹುದು. ಈ ವಾರದಲ್ಲಿ ಮುಂದಿನ 3-4 ದಿವಸದಲ್ಲಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬಹುದು ಅಂತೇಳಿ ಎಲ್ಲರೂ ಕೂಡ ಒಂದು ಯಾವುದೇ ಗೊಂದಲಗಳಿಲ್ಲ. ಏನೇ ಗೊಂದಲಗಳಿದ್ದರೂ ಕೂಡ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಎಲ್ಲರೂ ಪಕ್ಷ ಅಧ್ಯಕ್ಷರು ಅದೆಲ್ಲವೂ ನಿಭಾಯಿಸುವಂತ ಶಕ್ತಿ ಇದೆ. ಆದ ಕಾರಣ ಅತಿ ಶೀಘ್ರದಲ್ಲೇ ಬಹುಶಃ ಇವತ್ತು ನಿಮ್ಗೆ ನೀವೇನು ಅಪೇಕ್ಷೆ ಪಡ್ತಿದ್ರ ಅದು ಬಹುಶಃ ಎಕ್ಸ್ಪ್ಯಾನ್ಷನ್ ಆದಷ್ಟು ಬೇಗ ಆಗ್ಬಹುದು. ಗಂಟು ಇದ್ದೇ ಇರುತ್ತೆ. ಯಾಕಂದ್ರೆ ಆಕಾಂಕ್ಷೆಗಳು ಜಾಸ್ತಿ ಅಲ್ವಾ, ಸಹಜವಾಗಿ ಕಗ್ಗಂಟು ಇರುತ್ತೆ.
ಅದು ಎಲ್ಲದಕ್ಕೂ ಪರಿಹಾರ ಇದೆಯಲ್ಲ, ಹೋಗ್ತಾ ಇದ್ದಾರೆ ಅನ್ಸುತ್ತೆ ಸಿಎಂ. ಈಗ ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಕಾಯ್ತಾ ಇರುವಂಥದ್ದು ಶಾಸಕರು ಯಾವಾಗ ಅವರಿಗೆ ಶುಭ ಸುದ್ದಿ ಬರುತ್ತೆ ನೋಡಬೇಕಾಗಿದೆ. ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.